ಕೇಳುಗರೆ ನಮಸ್ಕಾರ. 2025 ಇನ್ನು ಕೆಲವು ಗಂಟೆಗಳ ಕಾಲ ಮಾತ್ರ ಉಳಿಯುತ್ತೆ. ಈ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ. ಬಹುಶಃ ಹಿಂದೂಗಳ ಪ್ರಕಾರ ಇವತ್ತು ಹೊಸ ವರ್ಷ ಅಲ್ಲ, ನಾಳೆ ಬೆಳಕದ ಹೊಸ ವರ್ಷ ಅಲ್ಲ. ನಮ್ಮ ನಾಳಿದ ಬ್ರಿಟಿಷರು 12 ತಿಂಗಳಲ್ಲಿ ಡಿಸೆಂಬರ್ ಕೊನೆಯ ತಿಂಗಳು, ಹಾಗಾಗಿ ಜನವರಿ ಹೊಸ ತಿಂಗಳು, ಹಾಗೆ ಹೊಸ ವರ್ಷ ಆರಂಭ ಆಗುತ್ತೆ ಅಂತ ನಮಗೆ ಕಲಿಸಿಕೊಟ್ಟಿದ್ರ ಪ್ರಕಾರ ನಾವು ಅದನ್ನು ಆಚರಣೆ ಮಾಡ್ತೀವಿ. ಆದರೆ ಈ ಸಂಸ್ಕೃತಿಯನ್ನು ನಾವು ಎಷ್ಟು ಮೈಗೂಡಿಸ್ಕೊಂಡಿದ್ದೀವಿ, ಈ ಸಂಸ್ಕೃತಿಯ ಆಳಕ್ಕೆ ಎಷ್ಟು ಇಳಿದಿದ್ದೀವಿ ಅಂದರೆ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲಿ ರಾತ್ರಿ ಪಾರ್ಟಿಗಳು ಇಡೀ ರಾತ್ರಿ ನಡೀತವೆ, ಇಲ್ಲ ಮಧ್ಯರಾತ್ರಿ 1 ಗಂಟೆವರೆಗೂ ನಡೀತವೆ. ಆ ಹೊಸ ವರ್ಷನ ಆಹ್ವಾನ ಮಾಡಿಕೊಂಡೆ ಕೆಲವರು ಮಲಗುತ್ತಾರೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಹೊಸ ಹೊಸ ಯೋಜನೆಗಳನ್ನು, ಹೊಸ ಹೊಸ ರೂಪರೇಷೆಗಳನ್ನು, ಹೊಸ ಹೊಸ ನಿರ್ಧಾರಗಳನ್ನು ತಗೊಂಡಿರ್ತಾರೆ. ಹೌದು, ಈ ನಿರ್ಧಾರಗಳು, ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಕಾರ್ಯಗತಗೊಳ್ತವೆ? ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೆ, ಹೊಸ ವರ್ಷ ಬಂದ ತಕ್ಷಣ ಯಾರೋ ಒಂದು ಹೊಸ ಡೈರಿ ಕೊಟ್ಟ ತಕ್ಷಣ ಆರಂಭದ ಪುಟದಲ್ಲಿ ಭಾಳ ಹುರುಪಿನಿಂದ, ಇಲ್ಲ ಇವತ್ತಿಂದ ನಾನು ಡೈರಿ ಬರೀಬೇಕು ಅಂತ ಅಂದ್ಕೊಂಡು ಡೈರಿಯನ್ನು ಆರಂಭ ಮಾಡ್ತಾಯಿದ್ದೆ. ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆಗೆ ಆ ಡೈರಿ ಅಲ್ಲಿ ನಿಂತು ಹೋಗ್ಬಿಡ್ತಾ ಇತ್ತು. ಮತ್ತೆ ಹೊಸ ವರ್ಷ ಬಂದ ತಕ್ಷಣ ಯಾರೋ ಒಂದು ಹೊಸ ಡೈರಿ ಕೊಡ್ತಿದ್ರು, ಮತ್ತೆ ಒಂದಿಷ್ಟು ಪುಟಗಳಲ್ಲಿ ಅದನ್ನು ಗೀಚಿ ಮತ್ತೆ ಹಾಗೆ ಮರೆತು ಹೋಗ್ತಾ ಇತ್ತು ಅಂತ. ಯಾಕೆ ಹೀಗಾಗುತ್ತೆ? ಯಾಕೆ ಹೀಗಾಗುತ್ತೆ ಅಂತಂದರೆ, ಬಹುಶಃ ನಾವೆಲ್ಲೋ ಪ್ರಯಾಣ ಮಾಡ್ತೀವಿ, ಎಲ್ಲೋ ಅನಿವಾರ್ಯ ಕೆಲಸಗಳಲ್ಲಿ ಹೋಗ್ತೀವಿ, ಏನೋ ಅನಿವಾರ್ಯತೆ ಬರುತ್ತೆ, ಏನೋ ಒತ್ತಡ ಇರುತ್ತೆ, ಏನೋ ಪರಿಸ್ಥಿತಿ ಹಾಕಿರುತ್ತೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಯೋಜನೆಗಳನ್ನು, ನಮ್ಮ ಏನು ಅಂದ್ಕೊಂಡಿರ್ತೀವೋ ಆ ಬಯಕೆಗಳನ್ನು ಈಡೇರ್ಸೋಕ್ಕಾಗೋದಿಲ್ಲ, ಬರೆಯೋಕ್ಕಾಗೋದಿಲ್ಲ. ಸೊ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡ್ತಕ್ಕಂಥ ಒಂದು ತಲೆನೋವು ಅಥವಾ ಏನೋ ಒಂದು ರೀತಿಯ ಒಂದು ವ್ಯಾಕುಲತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ನಾವು ಭಾಳ ಒಳ್ಳೆ ಯೋಜನೆಗಳನ್ನು ಹಾಕ್ಕೊಂಡಿರ್ತೀವಿ, ನಮ್ಮ ಪಂಚವಾರ್ಷಿಕ ಯೋಜನೆಗಳ ಹಾಗೆ. ಆದರೆ ನಾವು ಯಾವುದನ್ನು ಅದನ್ನು ಸರಿಯಾದ ಸಮಯಕ್ಕೆ, ಸರಿಯಾದ ರೀತಿಯಲ್ಲಿ ಅದನ್ನು ಪೂರೈಸೋದಿಲ್ಲ. ಈ ಹೊಸ ವರ್ಷ ನಿಜವಾಗ್ಲೂ ಒಂದಿಷ್ಟು ಬದಲಾವಣೆನ ತರುತ್ತೆ, ಹೊಸ ಹುರುಪು ಕೊಡುತ್ತೆ ಒಂದಷ್ಟು ದಿನಗಳ ಕಾಲ. ಮತ್ತು ಹಾಗೆಯೇ ಅದು ಜಡ್ಡುಗಟ್ಟುತ್ತೆ. ಇನ್ನು ಕೆಲವರು ಅನ್ಕೋತಾರೆ, ನಾನು ಹೊಸ ಆಲೋಚನೆ ಮಾಡಬೇಕು, ಹೊಸ ಮನುಷ್ಯನಾಗಬೇಕು, ನಾನು ಹಳೆಯದನ್ನೆಲ್ಲ ಮರಿಬೇಕು. ಕೆಲವರಂತೂ ಮರೆಯೋದೇ ಇಲ್ಲ. ಮತ್ತೆ ಅದೇ ಹಳೆ ಕೆಸರಿನ ರಾಡಿಯೊಳಗೆ ಉರುಳಾಡ್ಕೊತ ಅದು ಹಾಗೆ, ಅವ್ರು ಹಾಗೆ, ಇವ್ರು ಹಾಗೆ, ಅಯ್ಯೋ ನೀವು ಕಲ್ತದ್ದು ಬಿಡೋದಿಲ್ಲ, ನಿಮ್ಮ ಚಾಳಿ ಹಾಗೆ, ಅದರಲ್ಲೇ ಹಳಹಳಿಸ್ಕೋತಾ ಎಷ್ಟೋ ಸಂವತ್ಸರಗಳನ್ನು ದಾಟಿಕೊಂಡು ಬಂದರೂ ಕೂಡ ಏನನ್ನೂ ಕಲೀಲಿಲ್ಲ, ಯಾವ ಸುಧಾರಣೆಯೂ ಆಗಲಿಲ್ಲ, ಯಾವ ಬದಲಾವಣೆಯೂ ಮಾಡಿಕೊಳ್ಳಲಿಲ್ಲ. ಬಹುಶಃ ಆ ಸಂಕುಚಿತ ಬುದ್ಧಿ, ಆ ಸಂಕುಚಿತ ಆಲೋಚನೆಗಳು ಅವರನ್ನು ಕುಗ್ಗಿಸ್ಬಿಡ್ತವೆ. ಮತ್ತು ಹೊಸದಾಗಿ ಮಾಡೋರು ಕೂಡ, ಹೊಸದಾಗಿ ಏನಾದರೂ ಆಲೋಚನೆ ಮಾಡೋರು, ದಾಪುಗಾಲ ಹಾಕೋರಿಗೆ ಅದು ಅವರು ಹಿಂದೆ ಹಿಡಿದು ನಮ್ಮ ಏಡಿ ಕಾಲಿಡಿದು ಜಗ್ಗೋ ಹಾಗೆ ಜಗ್ಗುತ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಹುರುಪನ್ನು ತೋರಿಸ್ತೀವಿ, ನಮ್ಮ ಹಿಂದೆ ಇರ್ತಕ್ಕಂಥವ್ರು ನಮ್ಮನ್ನು ಹಿಡಿದು ಎಳಿತಾರೆ, ಮುಂದುವರಿಯೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದು ಒಂದು ಫ್ಯಾಮಿಲಿಯಲ್ಲಾಗ್ಬೋದು, ಒಂದು ಇನ್ಸ್ಟಿಟ್ಯೂಷನಲ್ಲಾಗ್ಬೋದು, ಒಂದು ಸೊಸೈಟಿಯಲ್ಲಾಗ್ಬೋದು, ಎಲ್ಲ ಕಡೆಗೂ ಕಾಲಿಡಿದು ಎಳೆಯೋರು ಸಾಕಷ್ಟು ಸಂಖ್ಯೆಯಲ್ಲಿರ್ತಾರೆ. ಆದರೂ ಕೂಡ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ನಾವು ಏನು ಅಂದ್ಕೊಂಡಿರ್ತೀವಿ, ಅಲ್ಪ ಸ್ವಲ್ಪನಾದರೂ ಸಾಧನೆ ಮಾಡಿದರೆ ಖಂಡಿತ ನಾವು ಹೊಸ ವರ್ಷದ ದಿನದಂದು ಮಾಡಿದ ನಿರ್ಧಾರಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ.